ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆ್ಯಂಡ್ ಅರ್ನ್ ಬಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಲಿನ ನೆಕ್ಸ್ಟ್ ಮಾಡಲ್ ಬೇಸಿಕ್ ಇಂಗ್ಲೀಷ್ ಸ್ಕಿಲ್ ಇದರಲ್ಲಿರುವಂತಹ ಚಾಪ್ಟರ್ಸ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದು ನೇಮಿಂಗ್ ವರ್ಡ್ಸ್. ಮೊದಲನೇ ಕ್ವಶನ್, ಇಂಗ್ಲಿಷ್ ಈಸ್ ಎ ಡ್ಯಾಶ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಅನ್ನೋದು ಯಾವ ರೀತಿಯ ಲ್ಯಾಂಗ್ವೇಜ್ ಆಗಿದೆ ಅಂದರೆ ಇಟ್ ಈಸ್ ಎ ಆಪ್ಷನ್ ಎ ಕಾಮನ್ ಲ್ಯಾಂಗ್ವೇಜ್. ಎರಡನೇ ಕ್ವಶನ್, ಯೂಸಿಂಗ್ ಇಂಟರ್ನೆಟ್ ಈಸ್ ಈಸಿ ಇಫ್ ವಿ ಲರ್ನ್ ಡ್ಯಾಶ್. ನಾವು ಏನನ್ನ ಕಲಿತರೆ ಇಂಟರ್ನೆಟ್ ಯೂಸ್ ಮಾಡೋದು ನಮಗೆ ಸುಲಭ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲಿಷ್. ಬಹುತೇಕ ಇಂಟರ್ನೆಟ್ನಲ್ಲಿ ನಾವು ಇಂಗ್ಲಿಷ್ನಲ್ಲೇ ಸರ್ಚ್ ಮಾಡೋದಾಗಿರ್ಬೋದು, ಬ್ರೌಸ್ ಮಾಡೋದಾಗಿರ್ಬೋದು ಮಾಡೋ ಕಾರಣಕ್ಕೆ ನಮಗೆ ಇಂಗ್ಲಿಷ್ ಬಂದರೆ ಇಂಟರ್ನೆಟ್ ಯೂಸ್ ಮಾಡೋದು ನಮಗೆ ಸುಲಭ ಆಗುತ್ತೆ. ಮೂರನೇ ಕ್ವಶನ್, ವಿ ಕ್ಯಾನ್ ಲರ್ನ್ ಇಂಗ್ಲಿಷ್ ಬೈ ಡ್ಯಾಶ್. ನಾವು ಇಂಗ್ಲಿಷನ್ನು ಹೇಗೆ ಕಲಿಬೋದು? ಆಪ್ಷನ್ ಸಿ ರೀಡಿಂಗ್ ನ್ಯೂಸ್ ಪೇಪರ್. ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದೋದ್ರಿಂದ, ಇಂಗ್ಲಿಷ್ ಮೂವೀಸ್ ನೋಡೋದ್ರಿಂದ, ಇಂಗ್ಲಿಷ್ ನ್ಯೂಸ್ ನೋಡೋದ್ರಿಂದ, ಈ ರೀತಿಯಾಗಿ ಇಂಗ್ಲಿಷನ್ನು ಹೊಂದಿರುವಂತಹ ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ನಾವು ಯೂಸ್ ಮಾಡಿದಾಗ ನಾವು ಇಂಗ್ಲಿಷನ್ನು ಕಲಿಬಹುದು. ನಾಲ್ಕನೇ ಕ್ವಶನ್, ಟಾಮ್ ಟ್ರೈಸ್ ಟು ರೀಡ್ ದ ನೇಮ್ ಬೋರ್ಡ್ಸ್, ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ಪೋಸ್ಟರ್ಸ್ ದಟ್ ಆರ್ ಇನ್ ಇಂಗ್ಲಿಷ್. ದಿಸ್ ಹೆಲ್ಪ್ಸ್ ಹಿಮ್ ಟು. ಟಾಮ್ ಏನು ಮಾಡ್ತಾನೆ, ತನಗೆ ಕಾಣುವಂತಹ ನೇಮ್ ಬೋರ್ಡ್ಸ್, ಅಡ್ವರ್ಟೈಸ್ಮೆಂಟ್, ಪೋಸ್ಟರ್ಸ್ ಇವನ್ನೆಲ್ಲ ಓದ್ತಾ ಇರ್ತಾನೆ ಇಂಗ್ಲೀಷಲ್ಲಿ ಇರೋದನ್ನ. ಇದು ಏನು ಹೆಲ್ಪ್ ಮಾಡುತ್ತೆ ಅವನಿಗೆ ಅಂದರೆ ಆಪ್ಷನ್ ಡಿ ಇಂಪ್ರೂವ್ ಹಿಸ್ ಇಂಗ್ಲೀಷ್. ಇದರಿಂದ ಅವನು ತನ್ನ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊತಾನೆ. ಐದನೇ ಕ್ವಶನ್, ವೆನ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್, ಕಂಟ್ರೀಸ್ ಮೀಟ್ ಅಫಿಷಿಯಲಿ, ಡ್ಯಾಶ್ ಇಸ್ ದ ಕಾಮನ್ಲಿ ಯೂಸ್ಡ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಈಗ ಬೇರೆ ದೇಶದವ್ರು ಏನಾದರೂ ಮೀಟ್ ಆದರೆ ಅವರು ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ ಕಾಮನ್ ಆಗಿ ಅಂದರೆ ಯಾವ ಲ್ಯಾಂಗ್ವೇಜು? ಆಪ್ಷನ್ ಬಿ ಇಂಗ್ಲೀಷ್. ಆರನೇ ಕ್ವಶನ್, ವರ್ಡ್ಸ್ ದಟ್ ಆರ್ ಯೂಸ್ಡ್ ಟು ನೇಮ್ ಪೀಪಲ್, ಪ್ಲೇಸಸ್, ಎನಿಮಲ್ಸ್, ಥಿಂಗ್ಸ್ ಆರ್ ಡ್ಯಾಶ್. ಯಾವ ವರ್ಡ್ಗಳನ್ನು ಪೀಪಲ್ನ ನೇಮ್ ಅಥವಾ ಪ್ಲೇಸಸ್ನ ನೇಮ್ ಅಥವಾ ಎನಿಮಲ್ಸ್ನ ನೇಮ್ ಅಥವಾ ಥಿಂಗ್ಸಿನ ನೇಮ್ಗೆ ನಾವು ಬಳಸ್ತೀವಿ ಅದನ್ನು ಏನಂತ ಕರಿತೀವಿ ಅಂದರೆ ಇಟ್ ಈಸ್ ಆಪ್ಷನ್ ಸಿ ನೇಮಿಂಗ್ ವರ್ಡ್ಸ್. ಏಳನೇ ಕ್ವಶನ್, ನೇಮಿಂಗ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್. ನೇಮಿಂಗ್ ವರ್ಡ್ಸನ್ನು ಮತ್ತೆ ನಾವು ಯಾವ ರೀತಿ ಕರಿತೀವಿ ಅಂದರೆ ಆಪ್ಷನ್ ಎ ನೌನ್ಸ್. ನೇಮಿಂಗ್ ವರ್ಡ್ಸನ್ನು ನಾವು ನೌನ್ಸ್ ಅಂತಲೂ ಕರಿತೀವಿ. ಎಂಟನೇ ಕ್ವಶನ್, ಬ್ಯಾಟ್ಸ್ ಫ್ಲೈ ಡ್ಯೂರಿಂಗ್ ದ ನೈಟ್. ಇನ್ ದಿಸ್ ಸೆಂಟೆನ್ಸ್ ದ ವರ್ಡ್ ಬ್ಯಾಟ್ ಈಸ್, ಆಗಲೇ ಹೇಳಿದ್ವಿ ನೇಮ್ ಸಜೆಸ್ಟ್ ಮಾಡುವಂತಹ ವರ್ಡ್ಸ್ಗಳನ್ನು ನಾವು ನೇಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಬ್ಯಾಟ್ ಅನ್ನೋದು ಒಂದು ಪಕ್ಷಿಯ ಹೆಸರಾಗಿದೆ. ಸೊ ಇದೇನಿದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ನೇಮಿಂಗ್ ವರ್ಡ್. ಒಂಬತ್ತನೇ ಕ್ವಶನ್, ರಾಮ್ ವಾಸ್ ಆಸ್ಕ್ಡ್ ಟು ಮೆಜರ್ ಹಿಸ್ ಕಪ್ಬೋರ್ಡ್. ಇಟ್ ವಾಸ್ 4 feet ಟಾಲ್. ಹಿಯರ್ ಫೀಟ್ ಮೀನ್ಸ್ ರಾಮನ್ಗೆ ಕಪ್ಬೋರ್ಡ್ನ ಅಳತೆ ಮಾಡಲು ಹೇಳಿದ್ದಾರೆ. ಅದು 4 feet ಎತ್ತರ ಇದೆ. ಹಾಗಾದರೆ ಇದರಲ್ಲಿ ಫೀಟ್ ಅನ್ನೋದನ್ನು ಏನನ್ನು ಸೂಚಿಸುತ್ತೆ ಅಂದರೆ ಇಟ್ ಈಸ್ ಆಪ್ಷನ್ ಡಿ ಮೆಜರ್ಮೆಂಟ್. ಕಪ್ ಬೋರ್ಡಿನ ಮೆಜರ್ಮೆಂಟನ್ನು ತೋರಿಸುತ್ತೆ. ನೆಕ್ಸ್ಟ್ 10ನೇ ಕ್ವಶನ್, John was traveling by bus to his village. He noted the names of places that he could see on his journey. What are these words are called? ಜಾನ್ ತಾನು ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಸಿಗುವಂಥ ಪ್ಲೇಸಸ್ಸಿನ ಹೆಸರುಗಳನ್ನು ಬರೆದಿಟ್ಕೊಳ್ತಾ ಹೋಗ್ತಾನೆ. ಯಾಕೆ ಅಂದರೆ ಅವನು ನಂತರ ಅದನ್ನು ವಿಸಿಟ್ ಮಾಡಬಹುದು ಅಂತ. ಸೊ ಈ ಹೆಸರುಗಳನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ನೇಮಿಂಗ್ ವರ್ಡ್ಸ್. ನೆಕ್ಸ್ಟ್ ಚಾಪ್ಟರ್ ನೇಮಿಂಗ್ ವರ್ಡ್ಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. 11ನೇ ಕ್ವಶನ್, ಕ್ಯಾಟ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ವರ್ಡ್. ಕ್ಯಾಟ್ಸ್ ಅಂದರೆ ಬೆಕ್ಕುಗಳು. ಹಾಗಾದ್ರೆ ಇದೇನು ಸೂಚಿಸುತ್ತೆ? ಆಪ್ಷನ್ ಬಿ ಪ್ಲೂರಲ್. ಒಂದಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚಿದ್ದಾಗ ಅದನ್ನು ನಾವು ಪ್ಲೂರಲ್ ಅಂತ ಕರಿತೀವಿ. 12ನೇದು, ಸಿಂಗ್ಯುಲರ್ ನೇಮಿಂಗ್ ವರ್ಡ್ಸ್ ಆರ್ ಯೂಸ್ಡ್ ವೆನ್ ಡ್ಯಾಶ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಈಸ್ ಪ್ರೆಸೆಂಟ್. ಸಿಂಗ್ಯುಲರ್ನ ಯಾವಾಗ ಬಳಸ್ತೀವಿ? ಒಬ್ಬ ವ್ಯಕ್ತಿ ಇದ್ದಾಗ
ಅಥವಾ ಒಂದು ಪ್ಲೇಸ್ ಅಥವಾ ಒಂದು ವಸ್ತು. ಸೊ ಕರೆಕ್ಟ್ ಆಪ್ಷನ್ ಸಿ 1. 13ನೇದು ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್ ಎ ಸಿಂಗ್ಯುಲರ್ ಫಾರ್ಮ್. ಹಾಗಾದ್ರೆ ಚೈಲ್ಡಿನ ಪ್ಲೂರಲ್ ಫಾರ್ಮ್ ಯಾವುದು? ಆಪ್ಷನ್ ಡಿ ಚಿಲ್ಡ್ರನ್. 14ನೇ ಕ್ವಶನ್, ಎ ಚೈಲ್ಡ್ ವಾಸ್ ವರ್ಕಿಂಗ್ ಇನ್ ದ ಕಂಪ್ಯೂಟರ್ ಲ್ಯಾಬ್ ವಿಚ್ ಹ್ಯಾಡ್ ಮೆನಿ ಕಂಪ್ಯೂಟರ್ಸ್. ದ ವರ್ಡ್ ಕಂಪ್ಯೂಟರ್ಸ್ ಈಸ್ ಇನ್ ದ ಫಾರ್ಮ್ ಆಫ್. ಚೈಲ್ಡ್ ಕಂಪ್ಯೂಟರ್ ಲ್ಯಾಬ್ನಲ್ಲಿದೆ, ಅಲ್ಲಿ ಸಾಕಷ್ಟು ಕಂಪ್ಯೂಟರ್ಗಳು ಇವೆ. ಹಾಗಾದರೆ ಕಂಪ್ಯೂಟರ್ಸ್ ಅನ್ನೋದು ಯಾವ ಫಾರ್ಮ್ ಆಗಿದೆ? ಕಂಪ್ಯೂಟರ್ಸ್ ಅಂದ ಕೂಡಲೇ ಏನು ಸೂಚಿಸುತ್ತೆ? ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ ಇದಾವೆ. ಸೊ ಇಟ್ ಈಸ್ ಎ ಪ್ಲೂರಲ್ ಫಾರ್ಮ್. ಆಪ್ಷನ್ ಬಿ ಪ್ಲೂರಲ್. 15ನೇ ಕ್ವಶನ್, ವಿನಯ್ ವಿಸಿಟೆಡ್ ದ ಡೆಂಟಿಸ್ಟ್ ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಮ್ ಟೂಥೇಕ್. Dentist treats our teeth problem. In this sentence, which is the plural word? ವಿನಯ್ ಡೆಂಟಿಸ್ಟ್ ಬಳಿ ಹೋಗ್ತಾನೆ ಯಾಕೆಂದ್ರೆ ಅವನಿಗೆ ಟೂತ್ ಪ್ರಾಬ್ಲಮ್ ಆಗಿದೆ, ಒಂದು ಹಲ್ಲಿನ ಸಮಸ್ಯೆ ಆಗಿದೆ. ಹಾಗಾದ್ರೆ ಡೆಂಟಿಸ್ಟ್ ಟ್ರೀಟ್ ಮಾಡೋದು ನಮ್ಮ ಹಲ್ಲುಗಳಿಗೆ ಟ್ರೀಟ್ ಮಾಡ್ತಾರೆ. ಹಾಗಾದ್ರೆ ಇದರಲ್ಲಿ ಯಾವುದು ಪ್ಲೂರಲ್ ಫಾರ್ಮ್? ಟೂತ್ ಅಂದ್ರೆ ಒಂದು ಹಲ್ಲು, ಟೀತ್ ಅಂದ್ರೆ ಹಲ್ಲುಗಳು. ಹಾಗಾದ್ರೆ ಪ್ಲೂರಲ್ ಯಾವುದು? ಇಟ್ ಈಸ್ ಆಪ್ಷನ್ ಎ teeth. Next lesson, pronouns. 16ನೇದು pronouns can be used in place of dash. ಆಪ್ಷನ್ ಡಿ ನೇಮಿಂಗ್ ವರ್ಡ್ಸ್. ನಾವು ನೇಮಿಂಗ್ ವರ್ಡ್ಸ್ನ ಬದಲಾಗಿ ನಾವು ಪ್ರೊನೌನ್ಸ್ ಅನ್ನು ಯೂಸ್ ಮಾಡ್ಬೋದು. ಪ್ರೊನೌನ್ಸ್ಗೆ ಎಕ್ಸಾಂಪಲ್ ಹಿ, ಶಿ, ಹರ್ ಈ ರೀತಿ. 17ನೇ ಕ್ವಶನ್, ದೇ ಈಸ್ ಯೂಸ್ಡ್ ವೆನ್ ವಿ ವಾಂಟ್ ಟು ರೆಫರ್ ಟು ಡ್ಯಾಶ್. ದೇ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೀವಿ? ನಾವು ಒಬ್ರಿಗಿಂತ ಜಾಸ್ತಿ ಪೀಪಲ್ ಇರಬೇಕು. ಸೊ ಆಪ್ಷನ್ ಸಿ ಮೆನಿ ಪೀಪಲ್. 18ನೇ ಕ್ವಶನ್, ದ ಪ್ರೊನೌನ್ ಐ ಈಸ್ ಯೂಸ್ಡ್ ಫಾರ್. ಐ ಯಾವಾಗ ಯೂಸ್ ಮಾಡ್ತೀವಿ? ಕೇವಲ ನಾನು ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಬೇಕಾದ್ರೆ. ಸೊ ಆಪ್ಷನ್ ಬಿ ಮೈ ಸೆಲ್ಫ್. 19ನೇದು ರಮೇಶ್ ಈಸ್ ವರ್ಕಿಂಗ್ ಇನ್ ಚೆನ್ನೈ ಡ್ಯಾಶ್ ಲೈಕ್ಸ್ ದ ಆಫೀಸ್ ಎನ್ವೈರನ್ಮೆಂಟ್. ರಮೇಶನನ್ನು ಚೆನ್ನೈಯಲ್ಲಿ ವರ್ಕ್ ಮಾಡ್ತಿದ್ದಾನೆ, ಡ್ಯಾಶ್ ಲೈಕ್ಸ್ ದ ಆಫೀಸ್ ಎನ್ವೈರನ್ಮೆಂಟ್, ಅವನು ಲೈಕ್ ಮಾಡ್ತಾನೆ. ಹಾಗಾದ್ರೆ ನಾವು ರಮೇಶನ ಬದಲಾಗಿ ಯಾವ ಪ್ರೊನೌನ್ ಯೂಸ್ ಮಾಡ್ಬೋದು ಇಲ್ಲಿ? ಆಪ್ಷನ್ ಎ ಹಿ. 20ನೇ ಕ್ವಶನ್, ಸೀತಾ ಆ್ಯಂಡ್ ಐ ಆರ್ ಫ್ರೆಂಡ್ಸ್ ಡ್ಯಾಶ್ ಸ್ಟೇಸ್ ಇನ್ ಗಾಂಧಿ ಬಜಾರ್. ಸೀತಾ ಗಾಂಧಿ ಬಜಾರಲ್ಲಿ ಇರ್ತಾಳೆ. ಸೀತಾ ಅನ್ನೋ ಹೆಸರು ಬದಲಿ ನಾವು ಯಾವ ಪ್ರೊನೌನ್ ಯೂಸ್ ಮಾಡ್ಬೋದು? ಆಪ್ಷನ್ ಬಿ ಶಿ. ನೆಕ್ಸ್ಟ್ ಲೆಸನ್, ಆಕ್ಷನ್ ವರ್ಡ್ಸ್. 21ನೇ ಕ್ವಶನ್, ಆಕ್ಷನ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಡ್ಯಾಶ್. ಆಕ್ಷನ್ ವರ್ಡ್ಸ್ಗೆ ನಾವು ಹೀಗೂ ಕರಿಬೋದು, ಏನು? ಆಪ್ಷನ್ ಸಿ ವರ್ಬ್ಸ್. ವರ್ಬ್ಸ್ ನಮಗೇನು ತಿಳಿಸುತ್ತೆ? ಒಂದು ವಸ್ತು ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅವರು ಏನು ಆಕ್ಷನ್ ಮಾಡ್ತಾರೆ ಅದನ್ನ ತಿಳಿಸುತ್ತೆ. 22ನೇ ಕ್ವಶನ್, ವರ್ಬ್ಸ್ ಟೆಲ್ ದ ಆಕ್ಷನ್ ಆಫ್ ದ ಡ್ಯಾಶ್. ವರ್ಬ್ಸ್ ಆಕ್ಷನ್ ಅನ್ನ ಸೂಚಿಸುತ್ತೆ. ಹಾಗಾದ್ರೆ ಯಾವುದರ ಆಕ್ಷನ್ ಅನ್ನು ಸೂಚಿಸುತ್ತೆ? ಆಪ್ಷನ್ ಡಿ ನೇಮಿಂಗ್ ವರ್ಡ್ಸ್. ಪ್ಲೇಸಸ್, ಪರ್ಸನ್ ಆರ್ ಥಿಂಗ್ಸ್ ಇವುಗಳ ಆಕ್ಷನ್ ಅನ್ನ ತೋರಿಸುತ್ತೆ ವರ್ಬ್ಸ್. 23ನೇ ಕ್ವಶನ್, ಕಿಮ್ ಫೆಲ್ ಫ್ರಮ್ ಹರ್ ಬೈಕ್ ಎಸ್ಟರ್ಡೇ. ದ ಆಕ್ಷನ್ ಇನ್ ದ ಸೆಂಟೆನ್ಸ್ ಈಸ್ ಇನ್ ದ ಡ್ಯಾಶ್ ಟೆನ್ಸ್. ನಿಮಗೆ ಗೊತ್ತಿರ್ಬೋದು ಎಷ್ಟು ಟೆನ್ಸ್ಗಳಿದಾವೆ? ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್. ಪ್ರೆಸೆಂಟ್ ಅಂದರೆ ಈಗ ನಡೀತಿರೋದು, ಪಾಸ್ಟ್ ಅಂದರೆ ಹಿಂದೆ ಆಗಿರೋದು, ಫ್ಯೂಚರ್ ಅಂದರೆ ಮುಂದೆ ಆಗೋದು. ಸೊ ಕಿಮ್ ಫೆಲ್ ಫ್ರಮ್ ಹರ್ ಬೈಕ್ ಎಸ್ಟರ್ಡೇ, ಕಿಮ್ ನಿನ್ನೆ ಬಿದ್ದಿರೋದು. ಹಾಗಾದರೆ ನಾವು ಇಲ್ಲಿ ಯಾವ ಟೆನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ? ಆಪ್ಷನ್ ಬಿ ಪಾಸ್ಟ್ ಟೆನ್ಸ್. 24ನೇ ಕ್ವಶನ್, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಸನ್ನಿ ಡೇ ಟುಮಾರೋ. ದ ಆಕ್ಷನ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಡ್ಯಾಶ್ ಟೆನ್ಸ್. ಮುಂದಾಗೋದಕ್ಕೆ ನಾವು ಯಾವ ಟೆನ್ಸ್ ಯೂಸ್ ಮಾಡ್ತೀವಿ? ಆಪ್ಷನ್ ಎ ಫ್ಯೂಚರ್. 25ನೇ ಕ್ವಶನ್, ಅರುಣ್ ಟ್ರಾವೆಲ್ಸ್ ಟು ಸ್ಕೂಲ್ ಬೈ ಬಸ್. ದ ಆಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಡ್ಯಾಶ್. ಅರುಣ್ ಬಸ್ಸಿನಲ್ಲಿ ಸ್ಕೂಲ್ಗೆ ಟ್ರಾವೆಲ್ ಮಾಡ್ತಾನೆ. ಹಾಗಾದರೆ ಇದರಲ್ಲಿ ಆಕ್ಷನ್ ವರ್ಡ್ ಯಾವುದು? ಆಪ್ಷನ್ ಬಿ ಟ್ರಾವೆಲ್. ಡಿಸ್ಕ್ರೈಬಿಂಗ್ ಆಬ್ಜೆಕ್ಟ್ಸ್, ಸರೌಂಡಿಂಗ್ಸ್ ಅಂಡ್ ಪ್ರೊಸೆಸಸ್. 26ನೇ ಕ್ವಶನ್, ಅಡ್ಜೆಕ್ಟಿವ್ಸ್ ಆರ್ ಡ್ಯಾಶ್ ವರ್ಡ್ಸ್. ಆಪ್ಷನ್ ಸಿ ಡಿಸ್ಕ್ರೈಬಿಂಗ್ ವರ್ಡ್ಸ್.
27ನೇ ಕ್ವಶನ್, ಡಿಸ್ಕ್ರೈಬಿಂಗ್ ವರ್ಡ್ಸ್ ಆಡ್ ಮೋರ್ ಇನ್ಫಾರ್ಮೇಶನ್ ಟು ದ ಡ್ಯಾಶ್. ಡಿಸ್ಕ್ರೈಬಿಂಗ್ ವರ್ಡ್ಸು ಮೋರ್ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡುತ್ತೆ. ಯಾವುದಕ್ಕೆ? ಆಪ್ಷನ್ ಎ, ನೇಮಿಂಗ್ ವರ್ಡ್ಸ್ಗೆ. 28ನೇ ಕ್ವಶನ್, ಇಟ್ ಈಸ್ ಎ ಡ್ಯಾಶ್ ನೈಫ್, ಫಿಲ್ ಇನ್ ದ ಕರೆಕ್ಟ್ ಅಡ್ಜೆಕ್ಟಿವ್. ಆಪ್ಷನ್ ಬಿ, ಶಾರ್ಪ್. ಇಲ್ಲಿ ಅಡ್ಜೆಕ್ಟಿವ್ ಅಂದ್ರೇನು ಡಿಸ್ಕ್ರೈಬ್ ಮಾಡಬೇಕು. ಇದು ನೈಫ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಏನ್ ಡಿಸ್ಕ್ರೈಬ್ ಮಾಡ್ತಾ ಇದೆ? ನೈಫ್ ಈಸ್ ಎ ನೇಮಿಂಗ್ ವರ್ಡ್, ಶಾರ್ಪ್ ಈಸ್ ಇಟ್ಸ್ ಅಡ್ಜೆಕ್ಟಿವ್. ನೈಫ್ ಶಾರ್ಪ್ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ 29ನೇ ಕ್ವಶನ್, ದ ಸಿ ಈಸ್ ಬ್ಲೂ, ಇನ್ ದಿಸ್ ಸೆಂಟೆನ್ಸ್ ಡ್ಯಾಶ್ ಈಸ್ ಅಡ್ಜೆಕ್ಟಿವ್. ಆಪ್ಷನ್ ಡಿ, ಬ್ಲೂ. 30ನೇ ಕ್ವಶನ್, ಅರ್ಜುನ್ ಫಿಲ್ಡ್ ವಾಟರ್ ಇನ್ ಟು ಎ ಲಾರ್ಜ್ ಪಾಟ್. ಇನ್ ದಿಸ್ ಸೆಂಟೆನ್ಸ್ ದ ಡಿಸ್ಕ್ರೈಬಿಂಗ್ ವರ್ಡ್ ಈಸ್. ಅರ್ಜುನ್ ನೀರನ್ನ ತುಂಬಿಸ್ತಾನೆ ಒಂದು ದೊಡ್ಡ ತೊಟ್ಟಿಗೆ. ಸೊ ಇದರಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ ಯಾವುದು? ಆಪ್ಷನ್ ಎ, ಲಾರ್ಜ್. ತೊಟ್ಟಿ ಹೇಗಿದೆ? ಲಾರ್ಜ್ ತೊಟ್ಟಿ ಇರೋದ್ರಿಂದ ಲಾರ್ಜ್ ತೊಟ್ಟಿಗೆ ನೀರನ್ನು ತುಂಬಿಸುತ್ತಿದ್ದಾನೆ. ಸೊ ಡಿಸ್ಕ್ರೈಬಿಂಗ್ ವರ್ಡ್ ಯಾವುದಾಗತ್ತೆ? ಲಾರ್ಜ್ ಆಗತ್ತೆ. ಸೊ ಇದು ಬೇಸಿಕ್ ಇಂಗ್ಲಿಷಿನ ಮೊದಲ ಪಾರ್ಟ್ ಆಗಿತ್ತು. ಇನ್ನು ಉಳಿದ ಲೆಸನ್ಸ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಆಲ್ವೇಸ್ ಲರ್ನ್.